ಗಿರೀಶ್ ಅವರೇ ಮತ್ತು ಅಂದಮಣ್ಣ ಅವರೇ ಮತ್ತು ನಮ್ಮ ದುರ್ಗೆ ಮಾಸ್ಟ್ರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಏನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಕಾಶ್ ಮಾಸ್ಟ್ರೆ ಮತ್ತು ಎದುರಿಗಿರ್ತಕ್ಕಂಥ ಎಲ್ಲ ಪೂಜ್ಯ ಶಿಕ್ಷಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರು, ಒಂದು ಇಷ್ಟೊತ್ತು ನಮ್ಮ ಯುವ ಸಾಹೇಬರು ಹೇಳೋ ರೀತಿಯಲ್ಲಿ ಏನಾದ್ರು ಕೂಡ ತಾಲೂಕು ಪ್ರಗತಿ ಕಾಣಬೇಕು ಅಂದರೆ ರಸ್ತೆ ಮತ್ತೊಂದು ಆಗ್ತಾ ಇರುತ್ತೆ. ಸರ್ಕಾರದಲ್ಲಿ ಅನುದಾನ ಲಭ್ಯ ಇದ್ದಂಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತದೆ. ಜೊತೆಯಲ್ಲಿ ಇವತ್ತು ನಾವೇನಾದರೂ ಕೂಡ ಯಾರ್ದಾರು ಭವಿಷ್ಯವನ್ನು ರೂಪಿಸ್ಬೋದು ಅಂತಂದರೆ ಅದಿರ್ತಕ್ಕಂಥದ್ದು ನಿಮ್ಮ ಕೈ. ನಾವು ಎಲ್ಲೋದ್ರೂ ಕೂಡ ಹೇಳ್ತೀವಿ, ನಮ್ಮ 1ನೇ ಕ್ಲಾಸ್ ಮಾಸ್ಟ್ರು ಏನು ಹೇಳ್ಕೊಡ್ತಾರೋ ಅದೇ ಅವ್ರ ಕೊನೆವರೆಗೂ ಇರ್ತಕ್ಕಂಥದ್ದು. ನಿಮ್ಮ ಹೆಸರನ್ನ ಅವರು ಅವರ ಒಂದು ಚರಿತ್ರೆಯಲ್ಲೇ ಬರ್ಕೊಂಡಿರ್ತಾರೆ. ಇಂಥವ್ರು ನನಗೆ 1ನೇ ಕ್ಲಾಸಲ್ಲಿ ಮಾಸ್ಟ್ರು ಹೊಡೆದು ನನಗೆ ಪಾಠ ಹೇಳ್ಕೊಟ್ರು. ಇನ್ಯಾರನ್ನೂ ಕೂಡ ನೆನಪಿಸ್ಕೊಳಕ್ಕೆ ಹೋಗಲ್ಲ. ನಮ್ಮನ್ನು ಒಂದು ಅನುದಾನ ಕೊಟ್ಟು ಇನ್ನೊಂದು ಕೊಡದೇ ಇದ್ರೆ ಬೈಕೊಂಡು ಹೋಗ್ತಾರೆ ಬೇರೆಯವ್ರನ್ನ. ಬಟ್ ಶಿಕ್ಷಕರನ್ನ ಯಾವತ್ತೂ ಕೂಡ ಹೊಡೆದ್ರೂ ಕೂಡ ಬೈಕೊಡದೇ ಇರ್ತಕ್ಕಂಥ ವೃತ್ತಿ ಯಾವ್ದಾರು ಇದೆ ಅಂದರೆ ಅದು ಶೈಕ್ಷಣಿಕ, ನಿಮ್ಮ ಶಿಕ್ಷಕರ ವೃತ್ತಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಖಂಡಿತ ಇಷ್ಟೊತ್ತು ನಮ್ಮ ಬಿ ಅವರು ಹೇಳಿದ್ದು ಏನು ಪ್ರೌಢ ಶಿಕ್ಷಣದ ಬಗ್ಗೆನೇ ಮಾತಾಡಿದ್ರು. ನಾನು ನೋಡಿದಾಗ ಅಷ್ಟು ಪ್ರೌಢ ಶಿಕ್ಷಣಕ್ಕೆ ಆ ಮಕ್ಕಳು ಅಷ್ಟೊಂದು ಆಸಕ್ತಿಯಿಂದ ಇವತ್ತು ಎಲ್ಲ ಕಲಿಕೆಗಳನ್ನ ಮಾಡಲಿಕ್ಕೆ ಪೂರಕವಾಗಿ ಅವ್ರನ್ನ ಹಂತಕ್ಕೆ ತಂದವರು ನೀವು ಪ್ರಾಥಮಿಕ ಶಿಕ್ಷಕರು. ಏನು 1ನೇ ಕ್ಲಾಸಿಂದ ನೀವು ತಯಾರು ಮಾಡಿ ಕಳಿಸಿರ್ತೀರಿ, ಯಾವ ರೀತಿ ನೀವು ಚಿಕ್ಕಂದಿನಿಂದ ಅವ್ರಿಗೆ ಶಿಸ್ತು, ಸಂಯಮ ಮತ್ತು ಎಲ್ಲದನ್ನು ಕಲಿಸಿರ್ತೀರಿ. ಅದರಿಂದ ಅವರು ಪ್ರೌಢ ಹಂತಕ್ಕೆ ಹೋದಾಗ ಅವರು ಉತ್ತಮ ರೀತಿಯಲ್ಲಿ ಅವರು ತೇರ್ಗಡೆ ಆಗ್ತಕ್ಕಂಥದ್ದು, ಹೆಚ್ಚಿನ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಮೊದಲು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು, ಇವತ್ತು ಶೈಕ್ಷಣಿಕವಾಗಿ ನಾವೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ. ನಾನಾದರೂ ಕೂಡ ಇದೆಲ್ಲ ನೋಡಿ ನಿಮ್ಮ ಬೆಳವಣಿಗೆ, ನಿಮ್ಮ ಶೈಕ್ಷಣಿಕವಾಗಿ ನಮ್ಮ ತಾಲೂಕು SSLCನಲ್ಲಿ ಎಲ್ಲ ಉತ್ತಮ ಅಂಕವನ್ನು ಪಡಿತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಒಂದು ನನಗೂ ಕೂಡ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗಿದೆ, ನನಗೂ ಪ್ರೇರಣೆ ಜಾಸ್ತಿ ಆಗಿದೆ. ಶೈಕ್ಷಣಿಕ ರಂಗಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಿ ಖಂಡಿತ ಏನೇ ಇರಲಿ ಸರ್, ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋಣ. ಬೇರೆದವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಇವೆರಡಕ್ಕೆ ನಾವು ಉತ್ತೇಜನ ನೀಡಿ ಆ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ತೋರಿಸಿದ್ರೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವ್ರನ್ನೇನು ತಂದೆ ತಾಯಿಗಳಿರ್ಬೋದು ಅವ್ರನ್ನ ಸಾಕಿ ಪಾಲನೆ ಪೋಷಣೆ ಮಾಡಿ ಅವ್ರನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಾರೆ. ಅವ್ರನ್ನ ಒಳ್ಳೆ ಕೊನೆಗಳಿಗೆ ಸುಖವಾಗಿರ್ತಕ್ಕಂಥ ಕೆಲಸ ಮಾಡೋಕ್ಕೆ ಆ ಮಕ್ಕಳು ಅವ್ರಿಗೆ ನಾವು ಕೊನೆಗೆ ಅದನ್ನು ಮಾತು ಹೇಳು ಕಳಿಸ್ತಾ ಇದ್ದೀವಿ. ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ತಂದಂಥ ನಿಮ್ಮ ಪೋಷಕರನ್ನ ನೀವು ಕೊನೆಗಳಿಗೆನಲ್ಲಿ ಅವ್ರು ಖುಷಿಯಿಂದ ಸುಖವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತಲೂ ಕೂಡ ಹೇಳಿ ಕಳಿಸ್ತೇವೆ. ಯಾರನ್ನೂ ಕೂಡ ಆಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಕಳಿಸೋಂಥ ಕೆಲಸ ಮಾಡೋಂಥ ಮನಸ್ಥಿತಿ ನಿಮ್ಮ ಯಾರಿಗೂ ಕೂಡ ಬರಬಾರ್ದು ಅಂತಕ್ಕಂಥದ್ದು ಕೂಡ ಮಕ್ಕಳಲ್ಲಿ ಆ ಥರ ಒಂದು ವಿಷಯಗಳನ್ನ ಕೂಡ ತುಂಬುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಖಂಡಿತ ನಮಗೆ ಹೆಮ್ಮೆ ಆಗ್ತಾ ಇದೆ. ಚಿಕ್ಕನಾಯಕನಲ್ಲಿ SSLCಲಿರ್ಬೋದು ಮತ್ತು ಎಲ್ಲದರಲ್ಲೂ ಶೈಕ್ಷಣಿಕವಾಗಿ ಮೇಲೆ ನಮ್ಮ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಅದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಾವೆಲ್ಲ ಇದಕ್ಕೆ ಕಾರಣಭೂತರು ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮಲ್ಲಿ ಒಂದು ನಾವು ಯಾವತ್ತೂ ಕೂಡ ನಾವು ರಾಜಕಾರಣಿ ಮತ್ತೊಂದು ಅಂತಕ್ಕಂಥ ನಿಮ್ಮ ಜೊತೆ ಯಾವತ್ತೂ ಕೂಡ ಒಂದು ಅಂತರವನ್ನು ಕಾಯ್ದಿಟ್ಕೊಡುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಶೈಕ್ಷಣಿಕವಾಗಿ ಫಸ್ಟು ಒಂದು ಆದ್ಯತೆ ಕೊಡ್ತಕ್ಕಂಥ ಕೆಲಸ. ಮೊದಲು ಈ ಸಲ ಚುನಾವಣೆಯಲ್ಲಿ ಒಂದು ಸೇವೆ ಮಾಡೋ ಅವಕಾಶ ಶಾಸಕನಾದಂಥ ಸಂದರ್ಭದಲ್ಲಿ 2 ದಿವಸಕ್ಕೆ ಮೊದಲನೇ ಮೀಟಿಂಗ್ ಇಲ್ಲೇ ಕರೆದಿದ್ದು. ಫಸ್ಟೇ ಟೀಚರ್ಸ್ದ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅಲ್ಲಿ ನಿಮ್ಮ ಶಾಲೆಗಳಲ್ಲಿ ಏನೇನು ಆಗಬೇಕು ಮೂಲಭೂತ ಸೌಕರ್ಯಗಳು ಅದೆಲ್ಲನೂ ಕೂಡ ಒದಗಿಸ್ಕೊಡೋಕ್ಕೆ ನಾವು ಅವತ್ತೇ ನಿಮ್ಮ CEO ಇವ್ರ ಕಡೆಯಿಂದ ಎಲ್ಲ ಒಂದು CRPಗಳ ಕಡೆಯಿಂದ ಎಲ್ಲ ಪಟ್ಟಿಯನ್ನು ಮಾಡಿಸಿದ್ವಿ. ಆ ಪಟ್ಟಿ ಅಂತಂದಾಗ ನೀವು ಸುಮಾರು ಒಂದು 54 ಕೋಟಿ ರೂಪಾಯಿದು ಅಂದಾಜು ನೀವು ಪಟ್ಟಿ ಕೊಟ್ಟ ತಕ್ಷಣ ಮತ್ತೆ ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ZP ಇಂಜಿನಿಯರ್ಸಿಗೆ ಕೊಟ್ವಿ. ಅವರು ಎಸ್ಟಿಮೇಟ್ ಮಾಡಿದ ತಕ್ಷಣ ಮತ್ತೆ ಮೈನಿಂಗಿಗೆ ಅದನ್ನು ಕಳಿಸಿದ್ವಿ. ಅದೆಲ್ಲ ಆಗಿ ಈಗ ಟೆಂಡರ್ ಹಂತಕ್ಕೆ ನಿಂತಿದೆ. ಅದು ಟೆಂಡರ್ ಹಂತಕ್ಕೆ ಸುಮಾರು 53 ಕೋಟಿ ರೂಪಾಯಿದು ಎಲ್ಲ ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ನಿಮ್ಮ ಶಾಲೆಗಳಿಗೆ ಸುಮಾರು 53 ಕೋಟಿ ರೂಪಾಯಿದು ಈಗಾಗಲೇ ಟೆಂಡರ್ ಹಂತಕ್ಕೆ ನಿಂತಿದೆ. ಟೆಂಡರ್ ಆದ ತಕ್ಷಣ ಶೀಘ್ರವಾಗಿ ಉತ್ತಮವಾದ ಕಟ್ಟಡಗಳು, ನಿಮಗೆ ಅಡುಗೆ ಕೋಣೆಗಳಿರ್ಬೋದು, ಶೌಚಾಲಯ ಇರ್ಬೋದು, ಕಾಂಪೌಂಡು ಎಲ್ಲದೂ ಕೂಡ ವ್ಯವಸ್ಥೆ ಆಗ್ತದೆ. ಅದ್ರ ಜೊತೆಲಿ MLA ಗ್ರಾಂಟಲ್ಲೂ ಕೂಡ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ಕೂಡ ಹಾಕಿದ್ದೀವಿ. TPZP ಅವರು ಯಾರು ಕೂಡ ಮೆಂಬರ್ಸ್ ಇಲ್ಲದೆ ಇದ್ದಿದ್ದರಿಂದ ಅದು ಅವಕಾಶ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಸುಮಾರು ಶಾಲೆಗಳಿಗೆ 40 ಲಕ್ಷ ರೂಪಾಯಿ ಹಣ ಹಾಕಿದ್ವಿ.
ಶೌಚಾಲಯಗಳಿಗೆ 74 ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಲು ಸಾಧ್ಯ ಆಗಿದೆ. ಮತ್ತು ಅಡಿಷನಲ್ ಆಗಿ ಮೈನಿಂಗಲ್ಲಿ ಮತ್ತೆ 17 ಕೋಟಿ ರೂಪಾಯಿನೂ ಕೂಡ ಈಗ ಅನುಮೋದನೆಯನ್ನು ತಗೊಂಡಿದ್ದೇವೆ. ಇಷ್ಟೆಲ್ಲ ಇವತ್ತು 17 ಕೋಟಿ ಅಂದರೆ ಒಟ್ಟು 70 ಕೋಟಿ ರೂಪಾಯಿ ನಿಮ್ಮ ಶಾಲೆಗಳಿಗೆ ನಮ್ಮ ಮೈನಿಂಗಿಂದ ತಗೊಂಡಿದ್ದೀವಿ. ನಮ್ಮ ತಾಲೂಕು ಒಂದು ಪುಣ್ಯ ಏನಾಗಿದೆ ಅಂದರೆ 120 ಕೋಟಿ ಹಣ ಈ ಸಲ ನಮಗೆ ಮೈನಿಂಗಿಂದ ಬರ್ತಾ ಇರೋದ್ರಿಂದ 1200 ಕೋಟಿ ಬರ್ತಾ ಇರೋದ್ರಿಂದ ಸುಮಾರು 400 ಕೋಟಿಗಳಲ್ಲಿ ರಸ್ತೆಗಳನ್ನೇ ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ಇಲಾಖೆ, ಫಾರೆಸ್ಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಲ್ಲ ಇಲಾಖೆಗಳಿಗೂ ಕೂಡ ಅಲ್ಲಿ ಅಭಿವೃದ್ಧಿಗೆ ಇವತ್ತು ಒತ್ತನ್ನು ಕೊಡ್ತಾ ಇದ್ದೀವಿ. ಖಂಡಿತ ಒಂದು ಉತ್ತಮವಾದ ಕಾಲ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಇಷ್ಟು ಹಣ ನಾವು ಯಾವುದೇ ಸರ್ಕಾರದಲ್ಲೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮಲ್ಲಿ ಮೈನಿಂಗ್ ಇರೋದ್ರಿಂದ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿರೋ ಹಣದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲಿ ಅಲ್ಲಿ ತೆರಿಗೆಯನ್ನು ಕಟ್ಟಿರ್ತಾರೆ ಆ ತೆರಿಗೆ ಹಣನ ಎಲ್ಲಿ ಹಾಳಾಗಿರ್ತಕ್ಕಂಥ ಪ್ರದೇಶಗಳಿಗೆ ಕೊಡೋಕ್ಕೆ ಒಂದು ತೀರ್ಮಾನ ಇವತ್ತು ಸುಪ್ರೀಂ ಕೋರ್ಟ್ ತಗೊಂಡಿರೋದ್ರಿಂದ ಈ ಹಣವನ್ನು ಇದಕ್ಕೆಲ್ಲ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಖಂಡಿತ ಇದೊಂದು ಒಂದು ಒಳ್ಳೆ ಕಾಲ ಅಂತ ನಾವು ಭಾವಿಸ್ಕೊಳ್ತಾ, ನಮಗೆ ನಿಮ್ಮಿಂದ ಆಗಬೇಕಾಗಿರೋ ಕೆಲಸ ಜಾಸ್ತಿ ಇದೆ. ನೀವೇ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ತಾವು ಯಾವ ರೀತಿ 1ನೇ ಕ್ಲಾಸಿಂದ ಇವತ್ತು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕಲಿಕೆ ಒಂದೇ ಸಾಲದು. ನಾವು ನೋಡ್ತಾ ಇದ್ದೆ, ನಾನು ಕೆಲವು ಸಂದರ್ಭದಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದಾಗ ನೋಡ್ತೇನೆ, ಮಕ್ಕಳಲ್ಲಿ ಆಟೋಟ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಧ್ಯಾನ ಇಂಥವೆಲ್ಲದೂ ಕೂಡ ಮುಖ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಅದು ಯಾಕೆ ಹೇಳ್ತೀನಿ ಅಂದರೆ, ಕಳೆದ ಸಲ SLC ಪರೀಕ್ಷೆಗೆ ಮುಂಚೆ ಮಕ್ಕಳಿಗೆ ಚಂಚಲತೆ SLC ಮತ್ತು PUC ಹಂತದಲ್ಲಿ ಯಾರು ಸೀಮಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದರಿಂದ ಅವ್ರನ್ನ ಸ್ಥೀಮಿತವಾಗಿ ಇಡಲಿಕ್ಕೆ ಇಲ್ಲಿ ಧ್ಯಾನವನ್ನು ಕೂಡ ಆಯೋಜಿಸಿದ್ರು. ಒಂದಿನ ಇಲ್ಲಿ ಧ್ಯಾನ ಶಿಬಿರನೂ ಕೂಡ ಮಕ್ಕಳಿಗೆ. ಇದೆಲ್ಲ ಏನಾಗುತ್ತೆ, ಕಾನ್ಸಂಟ್ರೇಷನ್ ಬಿಲ್ಡಪ್ ಮಾಡಲಿಕ್ಕೆ, ಮಕ್ಕಳಲ್ಲಿ ಒಂದು ಏಕಾಗ್ರತೆನ ಅಲ್ಲಿ ಬರೋಕ್ಕೆ ಇದೆಲ್ಲ ಕಾರಣ. ಎಲ್ಲ ಹಂತದಲ್ಲೂ ಎಲ್ಲ ರೀತಿ ಪ್ರಯತ್ನಗಳು ಮಾಡಿದ್ರಿಂದ ಇವತ್ತು ನಮಗೆ SLCನಲ್ಲಿ ಅದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಇವತ್ತು ನೀವು ದಯಮಾಡಿ ನೀವು ಒಂದು ಮನೆ ಕಟ್ಟೋದಕ್ಕೆ ನೀವು ಅಡಿಪಾಯ ಹಾಕೋರಂಥವ್ರು. ತಾವು ಯಾವ ರೀತಿ ವ್ಯಕ್ತಿಗಳನ್ನ ಅಲ್ಲಿಂದ ತಯಾರು ಮಾಡಿ ಕಳಿಸ್ತೀರಿ, ಮುಂದೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ ತಾವೆಲ್ಲ ಉತ್ತಮ ರೀತಿಯಲ್ಲಿ ಅಲ್ಲಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನ ನಾವು ಹೋಗಿದ ಕಡೆ ಎಲ್ಲ ಹೇಳ್ತೀವಿ, ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತಕ್ಕಂಥದ್ದು. ನಾನು ಸ್ಕೂಲ್ ಮಾಡ್ಬೋದಿತ್ತು, ಕಾನ್ವೆಂಟ್ ಮಾಡ್ಬೋದಿತ್ತು, 12 ಎಕರೆ ಇದೆ DVP ಸ್ಕೂಲು, ಮಾಡೋಕ್ಕೋಗಿಲ್ಲ. ಯಾಕೆ ಅಂದರೆ ನಮಗೆ ಅದಕ್ಕಿಂತ ಸರ್ಕಾರಿ ಮಕ್ಕಳು ಓದೋ ರೀತಿಯಲ್ಲೇ ಓದಬೇಕು ಅಂತಕ್ಕಂಥದ್ರ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ಆರ್ಥಿಕ ಫೈನಾನ್ಷಿಯಲಿ ನೋಡಬಾರ್ದು. ಇದನ್ನು ಒಂದು ಸಂಸ್ಥೆನ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಗೆ ಆಲೋಚನೆ ಇರೋದ್ರಿಂದ ಖಂಡಿತ ನಾವು ಅದಕ್ಕೆ ಹೋಗಲಿಲ್ಲ. ಈಗ ಡಿಪ್ಲೊಮೊ ಪಾಲಿಟೆಕ್ನಿಕ್ ಆ ಥರದ್ದು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದನ್ನು ಮಾಡಿದ್ರೆ ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇವತ್ತು ನೀವು ಈಗ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಹೇಗೆ ಆಯ್ಕೆ ಮಾಡ್ತಿದ್ದಾರೆ, ನಿಮ್ಮನ್ನೆಲ್ಲ ನಿಮ್ಮ ಪರ್ಸೆಂಟೇಜ್ ಮೇಲೇ ನಿಮ್ಮ ಕೆಲಸ ಸಿಕ್ಕಿರ್ತಕ್ಕಂಥದ್ದು. ಗೋವಿಂದೇಗೌಡರು ನಾವು ಇವತ್ತು ನೆನೆಸ್ಕೋಬೇಕು. ಅವತ್ತು 1 ಲಕ್ಷ ಜನ ಒಂದೇ ಸಲ ಅವರು ಅವತ್ತು ಶಿಕ್ಷಕರು ಮಾಡಿದಂಥವ್ರ ಕೀರ್ತಿ ಏನಾರು ಬಂದರೆ ನಮ್ಮ ಶೃಂಗೇರಿ ಗೋವಿಂದೇಗೌಡರನ್ನ ನಾವು ಸ್ಮರಿಸ್ಕೋಬೇಕಾಗ್ತದೆ. ಅಂಥ ದಿಟ್ಟ ನಿರ್ಧಾರ ತಗೊಂಡಿದ್ದಂಥದ್ದು. ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಒಂದೇ ಸಲ ಇಡೀ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಸಿಗದಿದ್ದಂಥ ಸ್ಕೂಲ್ಸ್ ಕೊಟ್ಟಂಥದ್ದು ಅವರು ಪೀರಿಯಡ್. ಯಾರು ನಮ್ಮ ಇವರು ಹೊರಟ್ಟಿ ಅವರು ಎಜುಕೇಷನ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದು ಶೈಕ್ಷಣಿಕವಾಗಿ ಮೇಲ್ ಬರಲಿಕ್ಕೆ ನಮ್ಮ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಟ್ಟಂಥವನ್ನ ನಾವು ಇದು ಸ್ಮರಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೇನು ನಿಮ್ಮನ್ನೆಲ್ಲ ಒಂದು ಉತ್ತಮ ಅಂಕದ ಮೇಲೆ ನಿಮ್ಮನ್ನೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಬಿಟ್ಟಂಥವ್ರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ನಾನು ಅದನ್ನೇ ಹೇಳ್ತೀನಿ, ಪ್ರತಿ ಭಾಷಣದಲ್ಲಿ ಹೇಳ್ತೀನಿ, ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಉತ್ತಮವಾಗಿರ್ತಾರೆ. ಅವರು ಒಳ್ಳೆ ಅಂಕವನ್ನು ಪಡೆದು ಅವ್ರು ತೇರ್ಗಡೆ ಆಗಿರೋದ್ರಿಂದನೇ ಅವ್ರಿಗೆ ಶಿಕ್ಷಕರ ವೃತ್ತಿ ಸಿಕ್ಕಿದೆ. ಆದ್ದರಿಂದ ಅಲ್ಲೂ ಒಂದು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು. ಖಂಡಿತ ಇದೆಲ್ಲ ಇವತ್ತು ನಮಗೆ ಅದರ ಫಲಿತಾಂಶ ನಮಗೆ ಬರ್ತಾ ಇದೆ. ಅದರಿಂದ ತಾವು ತಮ್ಮ ಜವಾಬ್ದಾರಿ ಹೆಚ್ಚಿನದಾಗಿದೆ, ಮಹತ್ವವಾದ್ದು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಪ್ರಾಥಮಿಕ ಹಂತದಲ್ಲಿ ನೀವು ಯಾವ ರೀತಿ ಬುನಾದಿ ಅವರ ಅಡಿಪಾಯನ ಹಾಕ್ಕೊಡ್ತೀರಿ, ಅದು ಮುಂದೆ ಅವರಿಗೆ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ಮ ಕರ್ತವ್ಯ ನಾನು ಹೇಳೋದು, ತಮಗೆ ಕಿವಿ ಮಾತು ಹೇಳೋದು, ನಾವು ಮಾಡ್ತಕ್ಕಂಥ ಕರ್ತವ್ಯಕ್ಕೆ ಯಾವತ್ತೂ ಲೋಪ ಆಗದ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಎಷ್ಟೇ ಆಗಲಿ, 1 ಗಂಟೆ ನಾನು ಕ್ಲಾಸ್ ಮಾಡಿದ್ರು
ಅದಕ್ಕೆ ಒತ್ತು ಕೊಟ್ಟು ಅದನ್ನು ಎಷ್ಟು ಜನ ಮಕ್ಕಳು ಗ್ರಹಿಸ್ತಾರೆ, ಯಾವ ರೀತಿ ಅರ್ಥೈಸ್ಕೋತಾರೆ. ಪ್ರತಿಯೊಂದು ಮಗುದು ಮನಸ್ಸು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಆ ಮಗು ಎಷ್ಟು ಒಂದ್ಸತಿ ಹೇಳ್ಕೊಟ್ರೆ ತಿಳ್ಕೊಳ್ಳೋಂಥ ಮಗು ಯಾರು, ಇನ್ನೊಂದ್ಸಲಿ ಹೇಳ್ಕೊಟ್ಟು ಬರ್ಸಿದ್ರೆ ತಿಳ್ಕೊಳ್ಳೋಂಥವ್ರು ಯಾರು, ಹೇಳ್ಕೊಟ್ಟು ಬರ್ಸಿದ್ರು ಕೂಡ ತಿಳ್ಕೊಳ್ಳೋದಿದ್ದವ್ರಿಗೆ ಏನು ಮಾಡಬೇಕು, ABCD ಈ ಥರ ನೀವು ಗ್ರೂಪ್ಗಳು ಮಾಡಿಕೊಂಡು ಅಂಥವ್ರಿಗೆ ಯಾವ ರೀತಿ ಒತ್ತು ಕೊಡಬೇಕು ಅದನ್ನು ನೀವು ಮಾಡ್ತಾ ಬಂದರೆ ಖಂಡಿತ ಅವರು ಕೂಡ ಪ್ಯಾರಲಲ್ ಆಗಿ ಮೊದಲನೇ ಸ್ಥಾನಕ್ಕೆ ಬಂದಂಥವ್ರ ಜೊತೆಲಿ ಕಾಂಪೀಟ್ ಮಾಡೋಕ್ಕೆ ಬರ್ತಾರೆ. ಆ ಥರ ನೀವು ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶೈಕ್ಷಣಿಕವಾಗಿ ಖಂಡಿತ ನಮ್ಗೆ ಹೆಮ್ಮೆ ಆಗ್ತದೆ. 2 ವರ್ಷದಿಂದ ಇವತ್ತು ನಮ್ಮ ಕಾಂಗ್ರೆಸ್ 25ಕ್ಕೆ 600ಕ್ಕೆ ಮೇಲೆ ತೆಗೆದಂಥವ್ರು. ಅವಾಗ ಇನ್ನೊಂದು ಮಗು ಇದರಲ್ಲಿ ಸಿರಾದಲ್ಲಿ ಶಾರದಲ್ಲ ವಾಸವಿ ಶಾಲೆ ಸಿರಾದಲ್ಲಿ ಒಂದು ಮಗು ನಮ್ಮ ಇಲ್ಲಿದೆ ಬೆಳಗುಲಿ ಪಂಚಾಯತಿ ಮಗು ತೆಗೆದಿದ್ದರಿಂದ 8 ಜನ ಮಕ್ಕಳಿದ್ರು. ಈ ಸಲ 44 ಜನ ತೆಗೆದಿರ್ತಕ್ಕಂಥದ್ದು ನಾವು ಕೂಡ ಊಹೆ ಮಾಡಿರಲಿಲ್ಲ ಅಷ್ಟೊಂದು ಇದಾಗುತ್ತೆ ಅಂತ. ಖಂಡಿತ ಇವತ್ತು ಈಗ ರಿಸಲ್ಟ್ ಎಲ್ಲ ಸೇರಿದ್ರೆ ಒಂದು 50 ಜನ 600ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದಂಥ ಮಕ್ಕಳನ್ನ ನಾವು ನೋಡಿದಾಗ ಖಂಡಿತ ಅವ್ರಿಗೆಲ್ಲ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ತಕ್ಕಂಥದ್ದು. ಈಗಲೂ ಕೂಡ ಫೋನ್ ಮಾಡ್ತಾರೆ ಮಕ್ಕಳು, ಹಾಸ್ಟ್ಲಿಗೆ ಇರ್ಬೋದು, ಏನಾದ್ರು ವ್ಯವಸ್ಥೆಗೆ. ಖಂಡಿತ ಅವ್ರಿಗೆಲ್ಲ ಕೂಡ ನಾವು ಒತ್ತನ್ನು ಕೊಟ್ಟು ಅವ್ರಿಗೆ ಒಳ್ಳೊಳ್ಳೆ ಕಡೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥ ಜವಾಬ್ದಾರಿ ನಮ್ದಾಗಿರ್ತದೆ. ಅದನ್ನು ಖಂಡಿತ ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ನಾವು ಮತ್ತೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ CETನೂ ಕೂಡ ಮಾಡ್ತಾ ಇದ್ದೀವಿ. ಚಿಕ್ಕನಾಯ್ತಿನಲ್ಲಿ 10 ವರ್ಷದಿಂದ CETನೂ ಕೂಡ ಮಾಡ್ತಾ ಇದ್ದೀವಿ. ಅದು ಕೂಡ ಕೆಲವು ವರ್ಷ ಕರೋನಾ ಬಂದಾಗ ಬಿಟ್ವಿ. ಕಳೆದ 2 ವರ್ಷದಿಂದ ಉತ್ತಮ ರೀತಿಯಲ್ಲಿ ಅಲ್ಲೂ ಕೂಡ ನಮಗೆ ಫಲಿತಾಂಶ ಸಿಗ್ತಾ ಇದೆ. ಕಳೆದ 2 ವರ್ಷದಿಂದ ಹೋದ್ಸಲ 300ಕ್ಕಿಂತ ಹೆಚ್ಚು ಮಕ್ಕಳು ಕೂತಾಗ 62 ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತಗೊಂಡ್ರಲ್ಲಿ, 32 ಜನ ಇಂಜಿನಿಯರಿಂಗು, ಇನ್ನು 30 ಜನ ವೆಟರ್ನರಿ, ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಈ ಥರದಲ್ಲೂ ತಗೊಂಡ್ರು. ಅದು ನಮಗಿನ್ನೂ ಅದು ಪ್ರೇರಣೆ ಆಯಿತು. ಈ ಸಲ 376 ಜನ ಮಕ್ಕಳು ಈ ಸಲ ನಮ್ಮಲ್ಲಿ ಕೂತ್ಕೊಂಡ್ರು. ಆ ಪಟ್ಟಿ ಇದೆ ಇಲ್ಲಿ, ಯಾರ್ಯಾರು ನೆನ್ನೆ ರಿಸಲ್ಟ್ ಬಂತು ಅದನ್ನೇ ನೋಡ್ತಾ ಕೂತಿದ್ದೆ ನಾನು. ಕೆಲವರು 1000 ಒಳಗೆ ರ್ಯಾಂಕಿಂಗ್ ಇದ್ದಾರೆ. ಈ ಥರ ಅಗ್ರಿಕಲ್ಚರ್ 700 ಚಿಲ್ಡ್ರಲ್ಲಿದ್ದಾರೆ. ಎಲ್ಲ ಪಟ್ಟಿ ಇದೆ. ಯಾವ ಕಾಲೇಜಿನವರು, ನಮ್ಮಲ್ಲಿ 3 ಕಾಲೇಜ್ ಇದೆ, ಅಂದಿನಕೆರೆ, ಉಳಿಯಾರು ಮತ್ತು ಚಿಕ್ಕನಾಯ್ಕಲ್ಲಿ, ಮತ್ತು ಬೇರೆ ಬೇರೆ ಕಾಲೇಜ್. ಗುಲ್ಬರ್ಗದಿಂದನೂ ಕೂಡ ಮಕ್ಕಳು ಬಂದು ಇಲ್ಲಿ ಸೇರಿಕೊಂಡು ನಮಗೆ CETನಲ್ಲಿ ಇಲ್ಲಿ ಅಭ್ಯಾಸವನ್ನು ಮಾಡಿದಂಥದ್ದು. ಇದೆಲ್ಲ ನೋಡಿದ್ರೆ ಉಚಿತವಾಗಿ ಅದನ್ನು ಅವ್ರಿಗೆ ಯಾರಿಗೂ ಕೂಡ ಫ್ಯಾಕಲ್ಟೀಸು ಟೀಚರ್ಸ್ ಫ್ರೀ, ಪುಸ್ತಕಗಳು ಫ್ರೀಯಾಗಿ ಕೊಟ್ವಿ, ಮತ್ತು ಊಟದ ವ್ಯವಸ್ಥೆನೂ ಕೂಡ ಫ್ರೀಯಾಗಿ ಮಾಡಿದ್ವಿ. ಅದು ಈ ಸತಿ ನಮ್ಗೆ ಇನ್ನೂ ಒಂಥರ ಪ್ರೇರಣೆ ನೀಡಿ ಮತ್ತೊಂದು ಹಂತಕ್ಕೆ ಮುಂದೆ ಹೋಗ್ತಾ ಇದ್ವಿ. ಏನಾದರೂ ಮಾಡಿ ನಮ್ಮಲ್ಲಿ ಒಂದು 25-30 ಜನ ಡಾಕ್ಟರ್ಸ್ನಾರು ಮಾಡಬೇಕು, IIT ಕಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜುಲೈ ಮೊದಲನೇ ಭಾನುವಾರದಿಂದ ಪ್ರತಿ ಭಾನುವಾರ 35 ಭಾನುವಾರ ಸಿಗುತ್ತೆ ಅವ್ರಿಗೆ ಎಕ್ಸಾಮ್ ಹೋಗೋಕ್ಕೆ. ಪ್ರತಿ ಭಾನುವಾರನೂ ಕೂಡ ಅವ್ರಿಗೆ ಕ್ಲಾಸಸ್ ಮಾಡ್ತಕ್ಕಂಥದ್ದನ್ನ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ವಿ. ಈ ಥರ ಹಂತದಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಮಕ್ಕಳನ್ನ ಒಂದು ಶೈಕ್ಷಣಿಕವಾಗಿ ಅವರಿಗೆ ನಾವು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ವಿ. ಖಂಡಿತ ನೀವೆಲ್ಲ ಏನು ಇವತ್ತು ನಿಮ್ಮ ಒಂದು ಪ್ರೇರಣೆ ಶಿಬಿರ ಇದೆ, ಇದರಲ್ಲಿ ತಾವು ಎಲ್ಲ ನಮಗಾದ್ರೂ ಕೂಡ ಅಪಾರವಾದ ಒಂದು ಗೌರವ ಶಿಕ್ಷಕರ ಮೇಲಿದೆ. ಶಿಕ್ಷಕರು ಒಬ್ಬರು ಆ ಊರನ್ನೇ ತಿದ್ದಬಹುದು ಅಂತಕ್ಕಂಥದ್ದು ನಾನು ಸಾಕಷ್ಟು ಸಲ ಹೇಳಿದ್ದೇನೆ. ಏನೇ ಸಮಸ್ಯೆ ಇದ್ರೆ ಆ ಊರನ್ನ ಯಾರು ಜನಗಳು ಕೂಡ ನಿಮ್ಮ ಮಾತು ಕೇಳ್ತಾರೆ, ಮಕ್ಕಳನ್ನು ಕೂಡ ಮಾತು ಕೇಳ್ತಾರೆ. ಅಷ್ಟು ಗೌರವ ಕೊಡ್ತಕ್ಕಂಥದ್ದು ಈ ವೃತ್ತಿಗೆ. ಆ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಕರ್ತವ್ಯವನ್ನು ನಿರ್ವಹಿಸೋದ್ರ ಜೊತೆಯಲ್ಲಿ ಸಮಾಜವನ್ನು ತಿದ್ದುವಂಥ ಕೆಲಸ, ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ನಾವು ಮಾಡೋಣ. BO ಅವ್ರ ಮಗನ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರ ಮಗ ಕಡಿಮೆ 80 ಚಿಲ್ಲರೆ % ತಗೊಂಡ್ರು ಬೇರೆ ಮಕ್ಕಳು ಇಲ್ಲಿ ಚಿಕ್ಕನಹಳ್ಳಿಯಲ್ಲಿ ಏನಾಯ್ತು ಅಂತ. ಯಾಕೆಂದರೆ ಇಲ್ಲಿ ವೃತ್ತಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾನು ಒಳ್ಳೆ ಶೈಕ್ಷಣಿಕವಾಗಿ ಮುಂದೆ ತಂದರೆ ಖಂಡಿತ ನಮಗೆ ತಾಲೂಕಿಗೆ ಕೀರ್ತಿ ಬರ್ತದೆ ಅಂತಕ್ಕಂಥ ಆಲೋಚನೆ ಮಾಡಿ ಅವರು ನಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ಒಂದು ಗಮನವನ್ನು ಹರಿಸಿದ್ರು. ಸಾಕಷ್ಟು ಬಾರಿ ಪ್ರೇರಣಾ ಶಿಬಿರಗಳನ್ನು ಮಾಡಿ ಅದು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಖಂಡಿತ ಅವ್ರಿಗೆ ಮೊನ್ನೆ ಒಂದು ಇಲ್ಲಿ ನಾವು ಸನ್ಮಾನ ಮಾಡಿದಾಗಲೂ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಶಿಕ್ಷಕರಿಗೆ ಅಪಾರವಾದ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸರು. ಮುಂದೆ ತಮಗೂ ಕೂಡ ಯಾವ ರೀತಿ ಮಾಡಬೇಕು, ತಮ್ಮೆಲ್ಲರನ್ನು ಕೂಡ ಯಾವ ರೀತಿ ಇದರಲ್ಲಿ ತೊಡಗಿಸ್ಕೋಬೇಕು, ನಿಮ್ಮ ಒಂದು ಪರಿಶ್ರಮದಿಂದ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ನಾವು ಇವತ್ತು ಶೈಕ್ಷಣಿಕವಾಗಿ ಬೆಳೆದಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಗೌರವಿಸಬೇಕು ಎಲ್ಲದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ,
ಇವತ್ತೇನು ಈ ಸಭೆಯಲ್ಲಿ ತಮ್ಮ ಜೊತೆ ಈ ಸಭೆನ ಉದ್ಘಾಟನೆ ಮಾಡಿ ಈಗೇನು ಈ ವರ್ಷ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಪ್ರತಿ ವರ್ಷ ನಾವು ಕೂತ್ಕೋತೀವಿ SLC ಮಾರ್ಕ್ಸ್ ಆದಮೇಲೆ ಹಿಂದೆ ಎಕ್ಸಾಮಲ್ಲಿ ಹೇಗೆ ಬರೆದ್ರು ಮುಂದೆ ಏನು ಮಾಡಬೇಕು ಇದನ್ನ 3 ತಿಂಗಳಿಗೆ ಒಂದ್ಸಲ ಕೂತ್ಕೋತೀವಿ ಹೆಡ್ ಮಾಸ್ಟರ್ಗಳ ಜೊತೆ. ತಾವು ಕೂಡ ನಿಮ್ಮ ಜೊತೆನಲ್ಲಿ ಇರ್ತಕ್ಕಂಥ ಸಹ ಶಿಕ್ಷಕರನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಎಲ್ಲ ಸಬ್ಜೆಕ್ಟಲ್ಲೂ ಏನಾದರೂ ಕೂಡ ಶಿಕ್ಷಕರ ಕೊರತೆ ಇದ್ದರೆ ಅದನ್ನು ಕೂಡ ನೀವು ಗಮನಕ್ಕೆ ತಂದರೆ ಶೀಘ್ರವಾಗಿ ಅಲ್ಲಿ ಅತಿಥಿ ಶಿಕ್ಷಕರನ್ನ ಆಗ್ತಕ್ಕಂಥದ್ದು. ಬೇರೆ ಏನಾದರೂ ಶಾಲೆಯಲ್ಲಿ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಆಗ್ಬೋದ್ರೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.